ಎಲ್ಲರಿಗೂ ನಮಸ್ತೆ. ಚಿತ್ರದುರ್ಗದಿಂದ ನಾನು ಎನ್.ಎಸ್. ಮಹಾಂತೇಶ. ಮಧ್ಯ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎನಿಸಿರುವ ನಮ್ಮ ಚಿತ್ರದುರ್ಗದ ಹೆಮ್ಮೆಯ ಮಹತ್ವಪೂರ್ಣವಾದಂತಹ ಸಾಂಸ್ಕೃತಿಕ ಅಭಿವ್ಯಕ್ತಿಯ ಒಂದು ವಿಶೇಷವಾದಂತಹ ಒಂದು ಸಂಸ್ಥೆ, ಸಂಘಟನೆ, ವೇದಿಕೆ ಎಂದರೆ ಅದು ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟ. ಇತಿಹಾಸ, ಸಂಸ್ಕೃತಿ, ಸಂಶೋಧನೆಗಳ ವಿಚಾರ ವೇದಿಕೆಯಾಗಿ ನಾಡಿನ ಅನೇಕ ಪ್ರದೇಶಗಳಿಂದ ವಿದ್ವಾಂಸರನ್ನು ಕರೆಸುವುದರ ಮೂಲಕ ಇತಿಹಾಸ, ಸಂಸ್ಕೃತಿ, ಪುರಾತತ್ವ, ಜಾನಪದ ಹೀಗೆ ಮನುಷ್ಯ ಸಂಸ್ಕೃತಿಯ ವಿಭಿನ್ನ ಆಯಾಮಗಳನ್ನು ಕುರಿತಂತೆ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ನಾಡಿನಲ್ಲೇ ಅತ್ಯಂತ ವಿಶೇಷವಾದಂತಹ ಒಂದು ವೇದಿಕೆಯಾಗಿ, ಸಂಘಟನೆಯಾಗಿ ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟ ತನ್ನದೇ ಆದಂತಹ ಒಂದು ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸ್ತಾ ಇದೆ. ಮಾಸಿಕವಾಗಿ 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಉಪನ್ಯಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸಿಕೊಂಡು ಆ ಮೂಲಕ ಚಿತ್ರದುರ್ಗದಲ್ಲಿ ನಿರಂತರವಾಗಿ ಇತಿಹಾಸ, ಸಂಸ್ಕೃತಿಯ ಕಲರವವನ್ನು ಏರ್ಪಡಿಸುವಂತಹ ಉದ್ದೇಶ, ಸಂಶೋಧನೆಗೆ ಒಂದು ವಿಶೇಷವಾದಂತಹ ಆದ್ಯತೆಯನ್ನು ಕೊಡುವಂಥದ್ದು, ನಿರಂತರವಾಗಿ ಸಂಶೋಧನೆಗೆ ತನ್ನದೇ ಆದಂತಹ ಒಂದು ಪ್ರಾಮುಖ್ಯತೆಯನ್ನು ಕೊಡುವುದರ ಮೂಲಕ ಹೊಸ ಪೀಳಿಗೆಗೆ, ಯುವಕರಲ್ಲಿ ಇತಿಹಾಸದ ಬಗ್ಗೆ, ಸಂಶೋಧನೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಶ್ರದ್ಧಾ ಕೇಂದ್ರವಾಗಿ ಒಂದು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬರ್ತಿರ್ತಕ್ಕಂತಹ ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟದ ನಿರ್ಮಾತೃಗಳು, ಅದರ ನಿರ್ದೇಶಕರು, ನಾಡಿನ ಹೆಸರಾಂತ ಇತಿಹಾಸ ಸಂಶೋಧಕರಾದಂತಹ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಸರ್ ಅವರು. ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಸರ್ ಅವರ ಒಂದು ನಿರ್ದೇಶನದಂತೆ, ಅವರ ಒಂದು ಆಶೀರ್ವಾದದಂತೆ ಇತಿಹಾಸ ಕೂಟ ನಡೆದುಕೊಂಡು ಬರ್ತಾ ಇದೆ. ತುಂಬ ಶಿಸ್ತುಬದ್ಧವಾಗಿ ವಿಶೇಷವಾದಂತಹ ವಿಷಯಗಳನ್ನು ಕುರಿತು ಯಾವುದೇ ರೀತಿಯಾದಂತಹ ಸಮಾಜಕ್ಕೆ ಹಾನಿ ಆಗದ ರೀತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ನೈಜ ಕಾರ್ಯಕ್ರಮಗಳನ್ನು ನಮ್ಮ ಇತಿಹಾಸ ಕೂಟ ಏರ್ಪಡಿಸ್ತಾ ಇದೆ. ಈ ತಿಂಗಳು ಅಂದರೆ ಈ ವರ್ಷ ಏನಿದೆ 2025ನೇ ವರ್ಷದ ಡಿಸೆಂಬರ್ ತಿಂಗಳು ಕೊನೆಯಲ್ಲಿ ನಾವು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟದ 53ನೆಯ ಉಪನ್ಯಾಸ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಿರ್ತಕ್ಕಂಥದ್ದು. 53ನೇ ಉಪನ್ಯಾಸ ಕಾರ್ಯಕ್ರಮಕ್ಕೆ ನಾವು ಕಾಲಿಟ್ಟಿದ್ದೇವೆ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಈ 53ನೆಯ ವಿಶೇಷ ಕಾರ್ಯಕ್ರಮದ ಮುಖ್ಯ ಅತಿಥಿ ಡಾಕ್ಟರ್ ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರು. ಬೆಂಗಳೂರಿನ ರಾಯಲ್ ಕಾಲೇಜ್ ಮತ್ತಿಕೆರೆ ಇಲ್ಲಿ ಅವರು ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರ ಬಗ್ಗೆ ನಾವು ಹೇಳುವಂಥದ್ದೇ ಆದರೆ, ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಕ್ಷೇತ್ರದಲ್ಲಿ ಅವರ ಪಾತ್ರ ತುಂಬ ಮಹತ್ವದ್ದು ಅಂತ ನಾವು ಹೇಳಬಹುದು. ಇತಿಹಾಸ ಸಂಶೋಧಕರಾಗಿ, ಖ್ಯಾತ ವಾಗ್ಮಿಯಾಗಿ, ಬಹಳ ಮುಖ್ಯವಾಗಿ ಸ್ಥಳೀಯ ಇತಿಹಾಸವನ್ನು, ಕರ್ನಾಟಕ ಪ್ರಾದೇಶಿಕ ಚರಿತ್ರೆಯನ್ನು ಮುನ್ನೆಲೆಗೆ ತರುವುದರ ಮೂಲಕ, ಅದಕ್ಕೆ ಮಹತ್ವವನ್ನು ಕೊಡುವುದರ ಮೂಲಕ ಭಾರತೀಯ ಸಂಸ್ಕೃತಿ ಇತಿಹಾಸಕ್ಕೆ ಅವರ ಕೊಡುಗೆ ತುಂಬಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಂಶೋಧಕನಾದಂಥವನು ಕೇವಲ ದಾಖಲೆಗಳನ್ನು ಹುಡುಕುವಂಥದ್ದು, ಅಧ್ಯಯನ ಮಾಡುವಂಥದ್ದು, ದಾಖಲಿಸುವುದು ಅಷ್ಟೇ ಸಂಶೋಧಕನ ಕೆಲಸ ಅಲ್ಲ. ಸಂಶೋಧಕ ಆ ದಾಖಲೆ, ಆ ಅಧ್ಯಯನಗಳ ಮೂಲಕ ಹೊಸ ಹೊಸ ಆಲೋಚನೆ, ಚಿಂತನೆಗಳ ಮೂಲಕ ಸ್ಥಳೀಯ ಇತಿಹಾಸವನ್ನು ಜಾಗೃತಿ ಮಾಡುವಂಥದ್ದು, ಆ ಮೂಲಕ ರಾಷ್ಟ್ರೀಯ ಚರಿತ್ರೆಯನ್ನು ನೈಜ ದೃಷ್ಟಿಯಲ್ಲಿ ವಸ್ತುನಿಷ್ಠವಾಗಿ ಕಟ್ಟುವಂಥ ಕೆಲಸ ಕೂಡ ಸಂಶೋಧಕನದ್ದಾಗಿರುತ್ತೆ. ಹಾಗಾಗಿಬಿಟ್ಟು ಸಂಶೋಧಕ ಭಿನ್ನ ಆಯಾಮಗಳಲ್ಲಿ, ಭಿನ್ನ ನೆಲೆಯಲ್ಲಿ, ಭಿನ್ನ ಚಿಂತನೆಗಳನ್ನು ಮಾಡಬೇಕಾಗುತ್ತೆ. ಅದು ಭಾರತೀಯ ಸಂಸ್ಕೃತಿಗೆ ಧಕ್ಕೆ ಆಗದ ರೀತಿಯಲ್ಲಿ ರಾಷ್ಟ್ರೀಯ ಚರಿತ್ರೆಗೆ ವಿಶೇಷವಾಗಿ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಇದು ಸಂಶೋಧಕನ ಮುಖ್ಯವಾದಂಥ ಒಂದು ಜವಾಬ್ದಾರಿ ಅಂತ ನಾವು ಭಾವಿಸ್ತಕ್ಕಂಥದ್ದೇ. ಆದರೆ ಆ ಹಿನ್ನೆಲೆಯಲ್ಲಿ ನಮಗೆ ಲಕ್ಷ್ಮೀಶ್ ಹೆಗಡೆ ಸೋಂದಾ ಅವರು ಒಂದು ಸ್ಥಳೀಯ ಚರಿತ್ರೆಯನ್ನು ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವುದರ ಮೂಲಕ ರಾಷ್ಟ್ರೀಯ ಚರಿತ್ರೆಗೆ, ಒಂದು ದೇಶೀಯ ಚರಿತ್ರೆಗೆ ಒಂದು ವಿಶೇಷವಾದ ಕಾಣಿಕೆಗಳನ್ನು ಕೊಡುವ ನಿಟ್ಟಿನಲ್ಲಿ ಇವರ ಉಪನ್ಯಾಸ ಕಾರ್ಯಕ್ರಮಗಳಾಗಿರ್ಬೋದು, ಸಂಶೋಧನೆಗಳಾಗಿರ್ಬೋದು, ಅಧ್ಯಯನಗಳಾಗಿರ್ಬೋದು, ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಅವೆಲ್ಲವನ್ನು ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅನೇಕ ಕಾರ್ಯಕ್ರಮಗಳಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ
ಮಾಧ್ಯಮಗಳಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ಇವರ ಒಂದು ಕಾರ್ಯಕ್ರಮಗಳು, ಉಪನ್ಯಾಸಗಳು ಮತ್ತು ವಿಶೇಷ ಉಪನ್ಯಾಸದ ಒಂದು ವಿಡಿಯೋಗಳನ್ನೆಲ್ಲ ನಾವು ನೋಡ್ತಾ ಇರೋದ್ರಿಂದ ಒಂದು ಸ್ಥಳೀಯ ಇತಿಹಾಸಕ್ಕೆ ಅವರ ಕಾಂಟ್ರಿಬ್ಯೂಷನ್ಸ್ ತುಂಬ ಇದೆ. ಇಂತಹ ಇತಿಹಾಸಕಾರರ ಸಂಖ್ಯೆ ಕರ್ನಾಟಕದಲ್ಲಿ ಹೆಚ್ಚಾಗಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ. ಇನ್ನು ಲಕ್ಷ್ಮೀಶ ಹೆಗಡೆ ಸೋಂದಾ ಅವರು ಈ ನಮ್ಮ ಸೋಂದಾ ಸಂಸ್ಥಾನ ಮತ್ತು ಸಿರಸಿ ಭಾಗದಲ್ಲಿ ಅನೇಕ ಪ್ರಮುಖವಾದಂಥ ಚಟುವಟಿಕೆಗಳನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಸೋಂದೆ ಸಂಸ್ಥಾನದಿಂದ ಪ್ರತಿ ವರ್ಷ ಸೋಂದೆ ಇತಿಹಾಸೋತ್ಸವ ಅಂತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ರಾಷ್ಟ್ರೀಯ ವಿಚಾರ ಸಂಕಿರಣಗಳನ್ನು ಏರ್ಪಡಿಸ್ತಕ್ಕಂಥದ್ದು, ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯ ಭಿನ್ನ ಭಿನ್ನ ಆಯಾಮಗಳ ನೆಲೆಯಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ದೇಶೀಯ ಇತಿಹಾಸಕ್ಕೆ, ಸ್ಥಳೀಯ ಇತಿಹಾಸಕ್ಕೆ, ಪ್ರಾದೇಶಿಕ ಇತಿಹಾಸಕ್ಕೆ ಒಂದು ಬಹುತ್ವದ ಕೊಡುಗೆಗಳನ್ನು ಹೆಗಡೆಯವರು ನೀಡ್ಕೊಂಡು ಬರ್ತಾ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಂತಹ ಲಕ್ಷ್ಮೀಶ ಹೆಗಡೆ ಸೋಂದಾ ಅವರು ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟದ 53ನೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸ್ತಾ ಇದ್ದಾರೆ. ಅವರು ಮಂಡಿಸಲಿರುವ ವಿಷಯ ಪ್ರಬಂಧ ಅಥವಾ ಉಪನ್ಯಾಸ ಕದಂಬ ಚಿತ್ರದುರ್ಗ ಸಂಬಂಧ ಕೆಲವು ಗ್ರಹಿಕೆಗಳು ಅನ್ನುವಂತಹ ವಿಷಯವನ್ನು ಕುರಿತು ಅವರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಕದಂಬ ಚಿತ್ರದುರ್ಗ ಸಂಬಂಧ ಕೆಲವು ಗ್ರಹಿಕೆಗಳು ಅನ್ನುವಂತಹ ವಿಷಯ. ನೋಡಿ, ಕರ್ನಾಟಕದ ರಾಜಕೀಯ ಚರಿತ್ರೆಯ ಮೊದಲ ಘಟ್ಟ ಅಂತ ಏನು ನಾವು ಕರ್ಕೊಂತೇವೆ, ಮೌರ್ಯ, ಶಾತವಾಹನ, ಕದಂಬ, ಈ ಕಾಲಘಟ್ಟವನ್ನು ಕುರಿತು ವಸ್ತುನಿಷ್ಠವಾಗಿ, ನೈಜವಾಗಿ, ಸ್ಪಷ್ಟವಾಗಿ ನಾವು ಒಂದು ಅಧ್ಯಯನ ಮಾಡುವುದಕ್ಕೆ ನಮಗೆ ಬಹಳ ಮುಖ್ಯವಾದಂಥ ಸಮಸ್ಯೆ ಆಕರಗಳು. ಅದರ ಜೊತೆಗೆ ಆಕರಗಳನ್ನೇ ಇಟ್ಕೊಂಡ್ಬಿಟ್ಟು ನಾವು ಹೋದರೆ, ಆಕರಗಳನ್ನೇ ಇಟ್ಕೊಂಡ್ಬಿಟ್ಟು ನಾವು ತಪ್ಪು ನಿರೂಪಣೆಗಳನ್ನು, ಇಂಟರ್ಪ್ರಿಟೇಷನ್ಸನ್ನು, ವಿಶ್ಲೇಷಣೆಗಳನ್ನು ನಾವು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಆಕರಗಳನ್ನ ಇಟ್ಟುಕೊಂಡು ವಿಶ್ಲೇಷಣೆ ಮಾಡುವಂಥ ಇತಿಹಾಸಕಾರ ಪೂರ್ವಗ್ರಹಿಕೆಯಿಂದ ಇರಬಾರ್ದು. ಅವನು ತನಗೆ ಸಂಬಂಧಪಟ್ಟ ವಿಷಯಕ್ಕೆ ಅನುಗುಣವಾಗಿ ಅವನು ಚರಿತ್ರೆ ನಿರೂಪಣೆ ಮಾಡೋದಕ್ಕೆ ಹೊರಟ್ರೆ ಅಂಥ ಚರಿತ್ರೆಗೆ ಹೆಚ್ಚು ವಯಸ್ಸು ಒಂದು ಆಯಸ್ಸು ಇರೋದಿಲ್ಲ. ಸತ್ಯ ಅನ್ನುವಂಥದ್ದು ಯಾವಾಗಲೂ ಕೂಡ ಅದು ಶಾಶ್ವತವಾಗಿರುತ್ತೆ. ಒಂದಲ್ಲ ಒಂದು ಕಾಲಕ್ಕೆ ಸತ್ಯಗಳು ಬರ್ತಾನೆ ಇರುತ್ತೆ. ನಮ್ಮ ಚಿತ್ರದುರ್ಗ ಸಂಬಂಧದಲ್ಲಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಇತಿಹಾಸದಲ್ಲಿ ಸಂಶೋಧನೆಗಳಾಗಿಬಿಟ್ಟಿದೆ, ಮುಗಿದೋಯಿತು ಚಿತ್ರದುರ್ಗ ಚರಿತ್ರೆಯಲ್ಲಿ, ಎಲ್ಲ ಬರೆದ್ಬಿಟ್ಟಿದ್ದಾರೆ ಹಿರಿಯ ವಿದ್ವಾಂಸರು, ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ನಾವೆಲ್ಲ ನೋಡ್ತೇವೆ. ಆದರೆ ಅದು ಬಹಳ ದೊಡ್ಡ ತಪ್ಪು, ದೊಡ್ಡ ದುರಂತದ ವಿಚಾರಗಳು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಸಂಶೋಧನೆ ಅನ್ನುವಂಥದ್ದು ಮುಗಿದು ಹೋಗುವಂಥದ್ದಲ್ಲ, ನಿಂತ ನೀರಲ್ಲ, ಹರಿಯುವಂತಹ ನೀರು. ಪ್ರಾಚೀನ ಚಿತ್ರದುರ್ಗದ ಬಗ್ಗೆ, ಚಿತ್ರದುರ್ಗದ ಪ್ರಾಚೀನ ಚರಿತ್ರೆಯ ಬಗ್ಗೆ ಇನ್ನೂ ಗೊಂದಲಗಳು ಸಾಕಷ್ಟು ಇವೆ. ನಿರಂತರವಾಗಿ ಇನ್ನೂ ಅಧ್ಯಯನಗಳು ನಡೀತವೆ, ಅದಕ್ಕೆ ಫುಲ್ ಸ್ಟಾಪ್ ಇರಲ್ಲ. ಇನ್ನೂ ಅನೇಕ ಹೊಸ ಸಂಶೋಧಕರು ಉಟ್ಕೊಳ್ತಾರೆ, ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಈ ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟದಲ್ಲಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಕದಂಬ ಚಿತ್ರದುರ್ಗ ಸಂಬಂಧ ಕೆಲವು ಗ್ರಹಿಕೆಗಳು ಅಂತ. ನೋಡಿ, ಚಿತ್ರದುರ್ಗದಲ್ಲಿ ನೇರವಾಗಿ ನಮಗೆ ಮೌರ್ಯರ ಆಳ್ವಿಕೆಯನ್ನು ಗುರುಸೋದಕ್ಕಾಗಲ್ಲ. ಶಾತವಾಹನರ ಆಳ್ವಿಕೆಯನ್ನು, ಅವರ ಮಾಂಡಳಿಕರಾದ ಚುಟು ಅರಸರ ಒಂದು ಮುಖ್ಯ ಕೇಂದ್ರವಾಗಿ ನಾವು ಚಂದ್ರವಳ್ಳಿ ಪರಿಸರವನ್ನು ನೋಡ್ತೇವೆ. ಚಿತ್ರದುರ್ಗ ಬೆಮ್ಮತ್ತನ ಕಲ್ಲು ದುರ್ಗದ ಬುಡದಲ್ಲಿ ಇರ್ತಕ್ಕಂತಹ ಚಂದ್ರವಳ್ಳಿ ಪರಿಸರ ನಮಗೆ ಶಾತವಾಹನರ ಒಂದು ಮುಖ್ಯ ಕೇಂದ್ರವಾಗಿ, ಆಡಳಿತ ಕೇಂದ್ರವಾಗಿ, ಚುಟುಗಳ ಅರಸರ ಕೇಂದ್ರವಾಗಿ ಅಲ್ಲಿ ನಾವು ನೋಡ್ತೇವೆ. 1901ರಲ್ಲಿ ಬೆಳಕಿಗೆ ಬರುತ್ತೆ. 1909ರಲ್ಲಿ ನರಸಿಂಹಾಚಾರ್ಯರು ಕೆಲಸ ಮಾಡ್ತಾರೆ. 1928ರಲ್ಲಿ ಡಾಕ್ಟರ್ ಎಂ ಎಚ್ ಕೃಷ್ಣರವರು ಎಕ್ಸ್ಕವೇಷನ್ ಮಾಡ್ತಾರೆ. 1947ರಲ್ಲಿ ಪುನಃ ಎಕ್ಸ್ಕವೇಷನ್ ಆಗುತ್ತೆ. ಅಂದರೆ 20ನೇ ಶತಮಾನದ ಪೂರ್ವಾರ್ಧ ಭಾಗದಲ್ಲಿ ಚಿತ್ರದುರ್ಗದ ಚಂದ್ರವಳ್ಳಿ ಪರಿಸರದಲ್ಲಿ ನಡೆದಂತಹ ಭೂಶೋಧನೆಗಳು, ಅಧ್ಯಯನಗಳು, ಶಾತವಾಹನರು ಮತ್ತು ಇತರ ಒಂದು ಇತಿಹಾಸ ಪ್ರಾಕ್ಚಾರಿತ್ರಿಕ ಕಾಲಘಟ್ಟದ ಅನೇಕ ಸಂಸ್ಕೃತಿಯ ಅಂಶಗಳನ್ನು, ಮೂಲ ಚೂರುಗಳನ್ನು ದಾಖಲೆ ಮಾಡುವಂಥ ಕೆಲಸ ಆಗುತ್ತೆ. ಅದರ ಇಂಟರ್ಪ್ರಿಟೇಷನ್ಸ್ ಇನ್ನೂ ತುಂಬ ಆಗಬೇಕಾದಂಥ ಅಗತ್ಯ ಇದೆ. ದಾಖಲೀಕರಣ ಆಗಿದೆ. ಕೆಲವೊಂದು ಇಂಟರ್ಪ್ರಿಟೇಷನ್ಸನ್ನು ಆರ್ಕಿಯೋಲಾಜಿಸ್ಟ್ ಮತ್ತು ಶಾಸನ ತಜ್ಞರಾಗಿರಬಹುದು, ಮತ್ತು ಪುರಾತತ್ವ ತಜ್ಞರಾಗಿರ್ಬೋದು, ಇತಿಹಾಸಕಾರರಾಗಿರ್ಬೋದು ಕೆಲಸ ಮಾಡಿದ್ದಾರೆ. ಎಂ ಎಚ್ ಕೃಷ್ಣರವರ ಒಂದು ಬಹಳ ಮುಖ್ಯವಾದಂಥ ಒಂದು ಶೋಧ ಅಂತ ಹೇಳಿದ್ರೆ ಚಂದ್ರವಳ್ಳಿಯ ಮಯೂರ ಶರ್ಮನ ಶಾಸನ ಪತ್ತೆ ಹಚ್ಚುವಂತಹ ಕೆಲಸ. ಕರ್ನಾಟಕ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಚಂದ್ರವಳ್ಳಿಯ ಮಯೂರ ಶರ್ಮನ ಶಾಸನ ಬಹಳ ವಿಶೇಷವಾಗಿ ನಾವು ನೋಡ್ತೇವೆ. ಅದಕ್ಕೆ ಸಹಕಾರ ನೀಡಿದ್ದು ನಮ್ಮ ಚಿತ್ರದುರ್ಗದ ಹುಲ್ಲೂರು ಶ್ರೀನಿವಾಸ ಜೋಯಿಸ್ರೆ. ಎಂ ಎಚ್ ಕೃಷ್ಣರವರಿಗೆ ಚಂದ್ರವಳ್ಳಿ ಶಾಸನವನ್ನು ತೋರಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಎಂ ಎಚ್ ಕೃಷ್ಣರವರು 1928ರಲ್ಲಿ ಅದನ್ನು ಹುಡುಕಿದ ಮೇಲೆ 29ರ ವಾರ್ಷಿಕ ವರದಿ MAR ರಿಪೋರ್ಟಲ್ಲಿ ಅದನ್ನು ಪ್ರಕಟ ಮಾಡ್ತಾರೆ. ಅದರಲ್ಲಿ ಅವರು ಕೊಟ್ಟಂತಹ ಒಂದು ಶಾಸನ ಪಾಠ, ಕದಂಬಾಣಂ ಮಯೂರ ಶಮ್ಮಾಣ ವಿಣಮ್ಮಿ ತಟಾಕಂ
ಧೂಪ, ತ್ರೈಕೂಟ, ಅಭೀರ, ಪಲ್ಲವ, ಪಾರಿಯಾತ್ರಿಕ, ಸಕಸ್ಥಾಣ, ಸೈಂದಕ, ಪುಣಾಟ, ಮೋಕರಿಣ ಅಂತಕ್ಕಂಥ ಶಾಸನ ಪಾಠ ಏನಿದೆಯಲ್ಲ, ನಮಗೆ ತ್ರೈಕೂಟ, ಅಬೀರ, ಪಲ್ಲವ, ಪಾರಿಯಾತ್ರಿಕ, ಶಕಸ್ಥಾನ, ಸೈಂದಕ, ಪುಣಾಟ, ಮೋಕರಿ ರಾಜ್ಯಗಳನ್ನು ಸೋಲಿಸಿದ ಕದಂಬರ ಮಯೂರ ಶರ್ಮನಿಂದ ಚಂದ್ರವಳ್ಳಿ ಅಂದರೆ ಈ ಪರಿಸರದಲ್ಲಿ ಒಂದು ಕೆರೆ ನಿರ್ಮಾಣ ಆಯಿತು ಅನ್ನುವಂತಹ ಒಂದು ಶಾಸನ ಪಾಠ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಕದಂಬರ ಚರಿತ್ರೆಗೆ ವಿಶೇಷವಾದ ಸ್ಥಾನಮಾನವನ್ನು ನಮ್ಮ ಎಂ ಎಚ್ ಕೃಷ್ಣರವರು ನೀಡಿದರು. ಅದಾದ ಮೇಲೆ ಅವರ ಹೆಸರು ಹೆಚ್ಚು ಇಡೀ ಕರ್ನಾಟಕದ ಇತಿಹಾಸ ಕ್ಷೇತ್ರದಲ್ಲಿ ಪುರಾತತ್ವದ ವಲಯದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡಿತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಅದಾದಮೇಲೆ ಚಂದ್ರವಳ್ಳಿ ಶಾಸನದ ಮೇಲೆ ಅನೇಕ ಅಧ್ಯಯನಗಳು ನಡೆದಿರ್ತಕ್ಕಂಥದ್ದು. ಮತ್ತು ಇಡೀ ಶಾಸನದ ಪಾಠವನ್ನೇ ಬದಲಾಯಿಸಿ ಆ ಶಾಸನ ಪಾಠದ ಬಗ್ಗೆ ಹೊಸ ನಿರೂಪಣೆ ನೀಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಅದೇನೇ ಇದ್ದರೂ ಕೂಡ ಎಂ ಎಚ್ ಕೃಷ್ಣರವರ ಈ ಶಾಸನ ಪಾಠ ಅತ್ಯಂತ ವಸ್ತುನಿಷ್ಠ ಮತ್ತು ಚರಿತ್ರೆ ಮತ್ತು ಸಾಂಸ್ಕೃತಿಕ ಇತಿಹಾಸಕ್ಕೆ ಅತ್ಯಂತ ಸನಿಹವಾಗಿರ್ತಕ್ಕಂಥದ್ದು ಅಂತ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಇತಿಹಾಸ ನಿಂತ ನೀರಲ್ಲ, ಹರಿಯುವಂತಹ ನೀರು. ಹಾಗಾಗಿ ಯಾಕೆ ಆ ಶಾಸನವನ್ನು ಮಯೂರ ಶರ್ಮ ಈ ಒಂದು ಚಿತ್ರದುರ್ಗ ಪರಿಸರದಲ್ಲಿ ಹಾಕಿಸ್ದ, ಬನವಾಸಿಯ ಮಯೂರ ಶರ್ಮನಿಗೂ ಚಂದ್ರವಳ್ಳಿಗೂ ಇರ್ತಕ್ಕಂತಹ ಚಿತ್ರದುರ್ಗಕ್ಕೂ ಇರ್ತಕ್ಕಂಥ ಸಂಬಂಧ ಏನು, ಕದಂಬರ ಕಾಲದಲ್ಲಿ ಈ ಚಿತ್ರದುರ್ಗ ಪರಿಸರ ಯಾವ ಪಾತ್ರವನ್ನು ವಹಿಸಿದೆ, ಇವೆಲ್ಲ ಕೂಡ ಈಗಲೂ ಕೂಡ ಗೊಂದಲಮಯವಾಗಿರ್ತಕ್ಕಂಥ ಸಂಗತಿಗಳು. ಸರಿಯಾದ ಸಾಕ್ಷ್ಯ ಆಧಾರಗಳು ದೊರೆದೇ ಇರತಕ್ಕಂಥದ್ದು ಒಂದಾಗಿರ್ಬೋದು. ಇರುವಂತಹ ಆಧಾರಗಳನ್ನು ತಮ್ಮ ಮೂಗಿನ ನೇರಕ್ಕೆ ಬಳಸ್ಕೊಂಡು ಚರಿತ್ರೆಯನ್ನು ತಿರುಚುವಂಥ ಕೆಲಸ ಕಾರ್ಯಗಳನ್ನು ಸಂಶೋಧಕರು ಮಾಡಿರ್ತಕ್ಕಂಥದ್ದು ಕೂಡ ವಾಸ್ತವವಾಗಿ ನಾವು ನೋಡ್ತೇವೆ. ಆದರೆ ಹೊಸ ನಿರೂಪಣೆಗಳು, ಹೊಸ ವಸ್ತುನಿಷ್ಠ ವಿಚಾರಗಳು ಬಂದಾಗ ಚರಿತ್ರೆಗೆ ನ್ಯಾಯ ಸಿಗುತ್ತೆ, ಇತಿಹಾಸಕ್ಕೆ ನ್ಯಾಯ ಸಿಗುತ್ತೆ. ಎಲ್ಲರೂ ಇತಿಹಾಸವನ್ನು ಹೇಳೋದಕ್ಕೆ ಆಗಲ್ಲ, ಎಲ್ಲರೂ ಇತಿಹಾಸವನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇತಿಹಾಸ ರಚನಾಶಾಸ್ತ್ರ, ಹಿಸ್ಟೋರಿಯೋಗ್ರಫಿಯ ಒಂದು ನೀತಿ ನಿಯಮ ನೆಲೆಗಳನ್ನು ತಿಳಿಯದೆ ಎಲ್ಲರೂ ಚರಿತ್ರೆಯನ್ನು ಬರೆಯೋದಕ್ಕೆ ಹೋದರೆ ಎಡವಟ್ಟುಗಳು ತುಂಬ ಆಗ್ತಾ ಹೋಗುತ್ತೆ. ಅದಕ್ಕೆ ಚಿತ್ರದುರ್ಗ ಚರಿತ್ರೆಯೇ ಒಂದು ದೊಡ್ಡ ಉದಾಹರಣೆಯಾಗಿ ನಾವು ನೋಡ್ತೇವೆ. ತುಂಬ ಇದೆ ಕೆಲಸ ಮಾಡ್ತಕ್ಕಂಥದ್ದು ಚಿತ್ರದುರ್ಗ ಇತಿಹಾಸ ಕ್ಷೇತ್ರದಲ್ಲಿ. ಅಂತಹ ನೆಲೆಯಲ್ಲಿ ಅನೇಕ ಹೊಸ ಹೊಸ ಅಧ್ಯಯನಗಳಾಗ್ತಾ ಇದೆ. ಆಶಾದಾಯಕವಾದಂತಹ ಒಂದು ಅಂಶಗಳನ್ನು ನಾನು ಹೇಳ್ತಾ 53ನೇ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಲಕ್ಷ್ಮೀಶ ಹೆಗಡೆ ಸೋಂದಾರ್ ಅವರು ಕದಂಬ ಚಿತ್ರದುರ್ಗ ಸಂಬಂಧದಲ್ಲಿ ಇರುವಂತಹ ಗ್ರಹಿಕೆಗಳನ್ನು ಕುರಿತು ಒಂದು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅವರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಉಪನ್ಯಾಸದಲ್ಲಿ ನೋಡಬಹುದಾಗ್ತಾ ಹೋಗುತ್ತೆ. ನನಗೂ ಹೆಚ್ಚು ಅದರ ಬಗ್ಗೆ ಮಾಹಿತಿ ಇಲ್ಲ. ವಿಶೇಷ ಉಪನ್ಯಾಸ ಅವ್ರು ಕೊಟ್ಟ ಮೇಲೇ ನಮಗೆ ಅದರ ಬಗ್ಗೆ ಹೆಚ್ಚು ನಮಗೆ ಹೆಚ್ಚು ಗ್ರಹಿಕೆಗಳು ಬರುತ್ತೆ ಅಂತ ನಾನು ಪರಿಭಾವಿಸ್ತೇನೆ. ಇನ್ನು ನಮ್ಮ 53ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಇಬ್ಬರು ಪ್ರಾಯೋಜಕರ ಮೂಲಕ ನಮ್ಮ ಪ್ರತಿ ಉಪನ್ಯಾಸ ಕಾರ್ಯಕ್ರಮಗಳು ನಡೆಯುತ್ತೆ. ನಮ್ಮ ಚಿತ್ರದುರ್ಗದ ಜನ ತುಂಬ ಹೆಮ್ಮೆ ಪಡಬೇಕು. ಸದಾ ದಾನಿಗಳು. ನಮ್ಮ ಚಿತ್ರದುರ್ಗ ಇತಿಹಾಸ ಕೂಟಕ್ಕೆ 180ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ನಾವು ಈ ಸತಿ ಕಾರ್ಯಕ್ರಮಕ್ಕೆ ಪ್ರಾಯೋಜಕತ್ವವನ್ನು ಕೊಡ್ತೇವೆ, ನಾವು ದಾಸೋಹವನ್ನು ಮಾಡಿಸ್ತೇವೆ, ಮಾಡಿ ಕಾರ್ಯಕ್ರಮವನ್ನು ಅಂತ ಹೇಳ್ಬಿಟ್ಟು ನಮಗೆ ಹುರಿದುಂಬಿಸ್ತಾರೆ. ಅವರ ಪ್ರೀತಿ, ಅವರ ವಿಶ್ವಾಸ, ಅವರ ಅಭಿಮಾನ ಇವೆಲ್ಲವೇ ನಮ್ಮ ಇತಿಹಾಸ ಕೂಟಕ್ಕೆ ಒಂದು ಶಕ್ತಿ ಅಂತ ನಾನು ಪರಿಭಾವಿಸ್ತಾ, ನಮ್ಮ ಇವತ್ತಿನ 53ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರು ಶ್ರೀಯುತ SB ಶಿವಪ್ರಸಾದ್ ಅವರು, ಸಹ ಪ್ರಾಧ್ಯಾಪಕರು ಇತಿಹಾಸ ವಿಭಾಗ, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಇವರು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ. ಇನ್ನು ಈ ನಮ್ಮ 53ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಮುಖ್ಯ ದಾಸೋಹ ಸೇವಾಕರ್ತರು ಶ್ರೀ ಕುಮಾರ್ ಬಡಪ ಸರ್, ಶ್ರೀ ರಾಜವೀರ ಮದಕರಿ ನಾಯಕ ಟ್ರೇಡರ್ಸ್, ಕೃಷಿ ಮಾರುಕಟ್ಟೆ ಚಿತ್ರದುರ್ಗ. ಇವರು ನಮ್ಮ 53ನೇ ಕಾರ್ಯಕ್ರಮದ ಒಂದು ದಾಸೋಹ ಸೇವೆಯನ್ನು ಅವರು ಮಾಡಿಸಿದ್ದಾರೆ. ಇವರೆಲ್ಲರ ಪ್ರಾಯೋಜಕತ್ವ, ದುರ್ಗದ ಜನರ ಅಭಿಮಾನ, ಇತಿಹಾಸ ಕೂಟದ ಸದಸ್ಯರ ಒಂದು ಸಹಕಾರದ ಮೂಲಕ ಡಿಸೆಂಬರ್ 28/12/2025 ನಾಳೆ ಬರ್ತಾ ಇದೆ ಭಾನುವಾರ ದಿನ ಬೆಳಗ್ಗೆ 11 ಗಂಟೆಗೆ ಚಿತ್ರದುರ್ಗದ IMA ಹಾಲಲ್ಲಿ ಇತಿಹಾಸ ಕೂಟದ 53ನೇ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಏರ್ಪಾಡಾಗಿದೆ. ದಯಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. 180ಕ್ಕೂ ಅಧಿಕ ಇತಿಹಾಸ ಕೂಟದ ಸದಸ್ಯರಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಅಂಚೆ ಮೂಲಕ ಆಹ್ವಾನ ಪತ್ರಿಕೆಯನ್ನು ಕಳಿಸಿದ್ದೇನೆ. ಒಂದು ವೇಳೆ ಆಹ್ವಾನ ಪತ್ರಿಕೆಗಳು ತಮಗೆ ತಲುಪದೇ ಇದ್ದರೂ ಕೂಡ ದಯಮಾಡಿ ಇದನ್ನೇ ಆಹ್ವಾನ ಅಂತ ಹೇಳ್ಬಿಟ್ಟು ನೀವು
ತಿಳ್ಕೊಂಡು ಕಾರ್ಯಕ್ರಮಕ್ಕೆ ಬರಬೇಕು. ಇತಿಹಾಸ ಕೂಟದ ಈ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳು.